ಪವನ್ ಕುಮಾರ್ ಬರ್ತಿದ್ದಾರೆ. ಬನ್ನಿ ಯಾವ ಹಾಡಿಗೆ ಯಾವ ರೀತಿ ನೃತ್ಯ ಮಾಡ್ತಾರೆ ನೋಡೋಣ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿ. ಎಲ್ಲಿ ವಾಸ ಮಾಡ್ತೀರಾ? ನೆಲ್ಲೂರ್ಪುರಂ. ಎಲ್ಲಿ ಬರುತ್ತೆ ಇದು? HL. ನೆಲ್ಲೂರ್ಪುರಂ. ನಿಮ್ಮ ತಂದೆಯವರು ಏನು ಮಾಡ್ತಾರೆ? ಪೇಂಟರ್ ಸರ್. ನಿಮ್ಮ ತಾಯಿ? ಟೈಲರ್. ನೀವೇನು ಮಾಡ್ತಿದ್ದೀರಾ? 9th ಸ್ಟ್ಯಾಂಡರ್ಡ್. ಯಾಕೆ ಭಾಳ ಸುಸ್ತಾಗಿ ಮಾತಾಡ್ತೀರಾ? ಯಾಕೆ? ಏನಿಲ್ಲ ಸರ್. ತಿಂಡಿ ಎಲ್ಲ ತಿಂದ್ರಾ? ತಿಂದೆ ಸರ್. ಸ್ವಲ್ಪ ಜೋಶಲ್ಲಿ ಇರಬೇಕು. ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದೀರಾ ತಾನೇ? ಮತ್ತು ಹೆಂಗಿರಬೇಕು? ಇನ್ನು 9th ಸ್ಟ್ಯಾಂಡರ್ಡು, ಯು ಆರ್ ವೆರಿ ಯಂಗ್, ಎನರ್ಜೆಟಿಕ್ ಆಗಿರಬೇಕು. ಓಕೆ, ಹೇಳಿ ನೋಡೋಣ ಜೋರಾಗಿ ಇನ್ನೊಂದು ಸಲ. ಏನು ಮಾಡ್ತಿದ್ದೀರಾ? 9th ಸ್ಟ್ಯಾಂಡರ್ಡ್. ವೆರಿ ಗುಡ್. ಯಾವ ಹಾಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಕಾನ್ಸೆಪ್ಟ್ ಹರಹರ ಗಂಗೆ. ಹರ ಹರ ಗಂಗೆ ನೀವು ಕಾನ್ಸೆಪ್ಟ್ ಮಾಡಿದ್ದೀರಾ? ಏರಿ ಸೀರಿಯಲೇ ಹರಹರ ಗಂಗೆ ಅಂದರೆ ಅದ್ದೂರಿ ಸಾಂಗ್ಸ್. ಅದ್ದೂರಿ ಸಾಂಗು ಮತ್ತು ಹರ ಹರ ಗಂಗೆ. ಎಸ್ ಸರ್. ಗುಡ್. ಐ ವಿಶ್ ಯು ಆಲ್ ದ ಬೆಸ್ಟ್. ಬಂದರೆ ಜೊತೆಲಿ, ಬರಲಿಲ್ಲ ಅಂದರೆ ಎಳ್ಕೊಂಡು, ತಡೆದವ್ರನ್ನ ತುಳ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಎಂಟ್ರಿ ಹೆಂಗಿರತ್ತೆ ಗೊತ್ತಾ? ABCD ಎತ್ಕೊಂಡು I ಈಲ ಎತ್ಕೊಂಡು ಅರ್ಜುನ್ ಅಂತ ಹೆಸರು ಕಟ್ಟಿ ಸೂರ್ಯ ಚಂದ್ರನ್ ಫ್ರೆಂಡ್ ಮಾಡ್ಕೊಂಡೆ. ವಾಚು ನಂಗೆ ಟೈಮ್ ಹೇಳಲ್ಲ, ಹೇಳೋರ್ ಕೇಳೋರ್ ಯಾರು ಇಲ್ಲ. ಕಬ್ನಟ್ ಜಾತಿ ಬಗ್ಗೋದಿಲ್ಲ, ಯಾರಿಗೂ ನಾನು ಜಗ್ಗೋದಿಲ್ಲ. ಹಿಂದೆ ಹೊಡಿಯೋ ಬುದ್ಧಿ ಇಲ್ಲ, ಹಿಂದೆ ಬಿದ್ದು ನಾ ಹೋಗಲ್ಲ. ಸುಮ್ನೆ ಏನು ಮುಟ್ಟೋದಿಲ್ಲ, ಮುಟ್ಟಿದ್ದಾದು ಬಿಟ್ಟಿದ್ದಿಲ್ಲ. ಅದಂಗಾಗಿ ಜೋರ ಕೂಗಿ, ಎಲ್ರೂ ಒಮ್ಮೆ ಜೋರ ಕೂಗಿ. ಅದ್ದೂರಿ ಅರ್ಜುನ, ಅದ್ದೂರಿ ಅದ್ದೂರಿ ಅರ್ಜುನ, ಅದ್ದೂರಿ. ಹುಡುಗರ ಆರ್ಟೆ ಹಂಗೆ ರೀ, ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ಒಳಗೆ ಇಳಿಬೇಕು. ಹರ ಹರ ಗಂಗೆ, ಹರ ಹರ ಗಂಗೆ, ಕೇಳು ಕೇಳು, ವಿಧಿ ಬರದಂಗೆ ನಡೆದರೆ ಹೆಂಗೆ, ಹೇಳು ಹೇಳು. ಹೂವು ಹಾವಾಗೋಯ್ತೋ, ಹಾಲು ನಂಜಾಯ್ತೋ, ಹೂವು ಹಾವಾಗೋಯ್ತೋ, ಹಾಲು ನಂಜಾಯ್ತೋ. ಹರ ಹರ ಗಂಗೆ, ಹರ ಹರ ಗಂಗೆ, ಕೇಳು ಕೇಳು, ವಿಧಿ ಬರದಂಗೆ ನಡೆದರೆ ಹೆಂಗೆ, ಹೇಳು ಹೇಳು. ಹೂವು ಹಾವಾಗೋಯ್ತೋ, ಹಾಲು ನಂಜಾಯ್ತೋ, ಹೂವು ಹಾವಾಗೋಯ್ತೋ, ಹಾಲು ನಂಜಾಯ್ತೋ. ಬಿಗಿನಿಂಗ್ನಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಮಾಡುವಾಗ ನೀವು ಮಾತನಾಡೋದು ಕೇಳಿ ನೀವು ಡ್ಯಾನ್ಸು ಹಾಗೆ ಮಾಡ್ತೀರೇನೋ ಅಂತ ನನಗೊಂಚೂರು ಆತಂಕ ಇತ್ತು. ಬಟ್ ಅದಕ್ಕೆ ತದ್ವಿರುದ್ಧವಾಗಿ ನೀವೆಷ್ಟು ಸಾಫ್ಟಾಗಿ ಮಾತಾಡ್ತೀರಾ ಅಷ್ಟೇ ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು ನಿಮ್ಮ ಡ್ಯಾನ್ಸು. ಬಟ್ ಭಾಳಷ್ಟು ನಿಮ್ಮ ಸ್ಟೆಪ್ಸ್ ಎಲ್ಲ ರಿಪಿಟೇಷನ್ಸ್ ಇತ್ತು, ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಬೇರೆ ಇನ್ನೆಲ್ಲ ರೀತಿಯಲ್ಲಿ ಚೆನ್ನಾಗಿದೆ. ಬಟ್ ಸ್ಟಿಲ್ ಐ ಫೀಲ್ ಯು ಹ್ಯಾವ್ ಟು ಲರ್ನ್ ಲಾಟ್. ಇನ್ನೂ ಸ್ವಲ್ಪ ಹೆಚ್ಚು ಅದಕ್ಕೆ ನೀವು ಶ್ರಮ ವಹಿಸಿದ್ರೆ ಯು ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಡ್ಯಾನ್ಸರ್. ಇವತ್ತು ಈ ವೇದಿಕೆಗೆ ಬರ್ತಿರೋಂಥ ಹುಡುಗರುಗಳನ್ನು ನಾವು ನೋಡ್ತಾ ಇದ್ದರೆ ಅವರನ್ನು ಕಂಪೇರ್ ಮಾಡಿದ್ರೆ ನೀವು ಆ ಮಟ್ಟಕ್ಕೆ ಬರಬೇಕಾದ್ರೆ ಇನ್ನೂ ಹೆಚ್ಚು ಶ್ರಮ ವಹಿಸಿದ್ರೆ ಬರ್ತೀರ. ಪ್ರತಿಭೆ ಯಾರೊಬ್ಬರು ಸ್ವತ್ತಲ್ಲ. ಅಮೇರಿಕದಲ್ಲಿ ಮೈಕಲ್ ಜಾಕ್ಸನ್ ಅಂತ ಮಹಾನ್ ಕಲಾವಿದ ಹುಟ್ಟಿದ್ದು ಸ್ಲಮ್ನಲ್ಲೇ.
ಇಂಥ ಕೊಳಗೇರಿ ನಿವಾಸಿಗಳಿಗೋಸ್ಕರ ಒಂದು ವೇದಿಕೆ ನಾವು ರೂಪಿಸಿದ್ದೇವೆ, ನಿಮಗೆ ಅವಕಾಶ ಕೊಟ್ಟಿದ್ದೇವೆ. ನೀವೆಲ್ಲ ನೋಡ್ತಿದ್ದೀರಿ, ಬಹುಶಃ ಅದು ನೋಡಿ ಬಂದಿದ್ದೀರಾ ಅಂತ ಭಾವಿಸ್ತೀನಿ. ಆ ಮಟ್ಟಕ್ಕೆ ನೀವು ಕಾಂಪೀಟ್ ಮಾಡೋದು ಪ್ರಯತ್ನವನ್ನು ಮಾಡಬೇಕು. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಪವನ್ ಕುಮಾರ್ ಸರ್ ಹೇಳ್ದಂಗೆ ಸ್ಟಾರ್ಟಿಂಗ್ ಬಂದಾಗ ಫುಲ್ ಡಲ್ ಆಗಿದ್ರಿ. ಸಾಂಗ್ ಬಂದಿದ್ದು ಫುಲ್ ಜೋಶ್. ಹಾಂ, ಚೆನ್ನಾಗಿ ಮಾಡಿದ್ರಿ. ಸರ್ ಹೇಳ್ದಂಗೆ ಸ್ಟೆಪ್ಸ್ ಎಲ್ಲ ಫುಲ್ ರಿಪೀಟ್ ಆಯಿತು. ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಡ್ಯಾನ್ಸರ್ ಆಗ್ತೀರಾ. ಆಲ್ ದಿ ಬೆಸ್ಟ್. ಪ್ರತಿ ವಾರವೂ ಕೂಡ ಕೊಳಕು ಬೆಳಕಿನಲ್ಲಿ ಸಾವಿರಾರು ಸ್ಪರ್ಧಿಗಳು ಇಲ್ಲಿಗೆ ಆಗಮಿಸ್ತಾರೆ. ಅಂದರೆ ತಮ್ಮ ಪ್ರತಿಭೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸುವರ್ಣಾವಕಾಶ ಕೊಡಿ ಅಂತ ಹುಡ್ಕೊಂಡ್ಬರ್ತಾರೆ. ಆದರೆ ಆ ಸಾವಿರಾರು ಜನರಲ್ಲಿ ಕೆಲವರಿಗೆ ಮಾತ್ರ ಆ ಅದೃಷ್ಟ ಒಲಿಯುತ್ತೆ. ಅಂತಹ ಅದೃಷ್ಟವಂತರಿಗೆ ಹಲವಾರು ಮೇರು ನಟರು, ಕೊರಿಯೋಗ್ರಾಫರ್ಸ್ ಬಂದು ತಮ್ಮ ಅನುಭವವನ್ನು ಮುಂದೆ ದಾರಿ ಎರಿತಾರೆ. ಇನ್ನು ಸಾಕಷ್ಟು ಬಾಕಿ ಇದೆ. ಕೊಳಕು ಬೆಳಕು ಈ ವೇದಿಕೆಯಲ್ಲಿ ಸಾಕಷ್ಟು ನೋಡೋದಿದೆ. ಸೊ ಮುಂದೆ ರಾಜೇಶ್ವರಿ ತಮ್ಮ ನೃತ್ಯದ ಮೂಲಕ ತಮ್ಮ ಟ್ಯಾಲೆಂಟ್ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆ ತಟ್ಟೋದ್ರ ಮೂಲಕ ಆಕೆನ ವೆಲ್ಕಮ್ ಮಾಡಿ. ಏನು ಮಾಡ್ತಿದ್ಯಾ? ಸರ್ 9th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೀನಿ. ಎಲ್ಲಿ ನಿಮ್ಮನೆ? ಗೋವಿಂದರಾಜ್ ನಗರ್. ನಿಮ್ಮ ತಂದೆಯವರು ಏನು ಮಾಡ್ತಾರೆ? ಸೆಕ್ಯೂರಿಟಿ. ನಿಮ್ಮ ತಾಯಿಯವರು ಏನು ಮಾಡ್ತಾರೆ? ಹೌಸ್ ವೈಫ್. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆಗೆ? 4 ಜನ ಸರ್. ನೀನು? ನನ್ನ ತಮ್ಮಂದರು 3 ಜನ. ನೀನೇ ದೊಡ್ಡವಳು. ಹೌದು ಸರ್. ಡಾನ್ಸ್ ಬಗ್ಗೆ ಎಷ್ಟು ವರ್ಷದಿಂದ ನಿನಗೆ ಆಸಕ್ತಿ ಇದೆ? ಸರ್ ನನಗೆ 5ನೇ ಕ್ಲಾಸಿಂದನೂ ಸರ್. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಡ್ಯಾನ್ಸ್ ಮಾಡು. ಥ್ಯಾಂಕ್ ಯು. ಸೂರ್ಯ ನಿನ್ನ ತಾಯಿಯಾಡಿಗೂ, ಚಂದ್ರ ನಿನ್ನ ತಂದೆಯಾಡಿಗೂ, ನನ್ನ ಮಮ್ಮಿ ಡ್ಯಾಡಿ ಆಡಿಗೂ ಪೋಲಿವನು ಪೋಲಿವನು. ಸೂರ್ಯ ನಿನ್ನ ತಾಯಿಯಾಡಿಗೂ, ಚಂದ್ರ ನಿನ್ನ ತಂದೆಯಾಡಿಗೂ, ನನ್ನ ಮಮ್ಮಿ ಡ್ಯಾಡಿ ಆಡಿಗೂ ಪೋಲಿವನು ಪೋಲಿವನು. ಜಲ್ಲೆಂದಿದೆ ನನ್ನ ಎದೆ, ತಡ ಮಾಡದೆ ಶರಣಾಗಿದೆ. ಯಾಮಾರಿಸೋ ಹುಡುಗರ ಸಾಲಿನ ಮೊದಲನೇ ಚೋರನು, ಹಾಗಿದ್ದರೂ ಪ್ರೀತಿಸಬೇಕು ಎನಿಸುವ ರಾಜನು. ಅಯ್ಯೋ ನನ್ನಾಡಿಯವನ ಮೇಲಾಡಿಗೆ ಪೋಲಿವನು ಪೋಲಿವನು. ರಾಜೇಶ್ವರಿ, ನಿಮ್ಮ ಸಾಂಗ್ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು. ಬಟ್ ನೀವು ಸ್ಟೆಪ್ಸ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಸ್ಟೆಪ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಮೇಲೆ ನೀವು ಆ ಗ್ಯಾಪ್ ತೊಗೋತಾ ಇದ್ರಿ ಏನಕ್ಕೆ, ಈ ಇನ್ನೊಂದು ಮ್ಯೂಸಿಕ್ ಬರೋರ್ಗೆ ವೇಟ್ ಮಾಡೋದು. ಸೊ ಆ ಗ್ಯಾಪ್ ಬಿಡಬಾರ್ದಲ್ಲಿ ಏನಾದರೂ ಒಂದು ಫಿಲ್ ಮಾಡಬೇಕು ನೀವು. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ, ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮದನ್ ಸರ್, ಯು ಆರ್ ಸೆಲೆಕ್ಟೆಡ್ ಅ ವಂಡರ್ಫುಲ್ ಸಾಂಗ್. ಆ ಸಾಂಗಲ್ಲಿ ಒಂದು ರಿದಮ್ ಇದೆ, ಅದಕ್ಕೆ ತಕ್ಕನಾಗಿ ನೀನು ಡ್ಯಾನ್ಸ್ ಮಾಡೋ ಪ್ರಯತ್ನ ಮಾಡಿದ್ಯಾ. ನಿನ್ನ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ. ಆ ಚರಣದಲ್ಲಿ ನೀನು ಕುಳಿತುಕೊಂಡು ಅದನ್ನು ಆ ಲಿರಿಕ್ಗೆ ಕರೆಕ್ಟಾಗಿ ನೀನು ಅದನ್ನು ಎಂಜಾಯ್ ಮಾಡಿಕೊಂಡು ಆ ಒಂದು ಒಳ್ಳೆಯ ಭಾವವನ್ನು ತುಂಬ್ತಾ ಡ್ಯಾನ್ಸ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಕೆಲವು ಕಡೆ ಎಲ್ಲ ನೀನು ತುಂಬ ಇಷ್ಟ ಆದವೆ. ಆ್ಯಸ್ ಬಿಂಬಿಕಾ ಆಲ್ಸೋ ಟೋಲ್ಡ್ ಯು, ಆ ಮಧ್ಮಯದಲ್ಲಿ ನೀನು ಅಲ್ಲೇ ಒಂದು ಸ್ವಲ್ಪ ಸ್ಟೇಲ್ ಆಗೋಗ್ತಾ ಇದೆ ಇನ್ ಬಿಟ್ವೀನ್ ದ ಡ್ಯಾನ್ಸ್.
ನಮ್ಮ ಕೊಳಕು ಬೆಳಕು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋಂಥ ಬಹಳಷ್ಟು ಪ್ರತಿಭೆಗಳಲ್ಲಿ ನಮಗೆ ಅರ್ಥ ಆಗ್ತದೆ ಈ ವೇದಿಕೆಯನ್ನು ನಾವು ಮಾಡಿರೋದು ಯಾರಿಗೆ ವೇದಿಕೆ ಇಲ್ಲ, ಯಾರು ಇಂಥ ಅವಕಾಶದಿಂದ ವಂಚಿತರಾಗಿದ್ದಾರೆ ಅವರಿಗೆ ನಾವು ವೇದಿಕೆಯನ್ನು ಕಲ್ಪಿಸ್ಕೊಡೋಂಥದ್ದು. ಇದು ನಮ್ಮ ಈ ಕಾರ್ಯಕ್ರಮದ ಬಹಳ ಮೂಲ ಉದ್ದೇಶ. ಭಾಳಷ್ಟು ಜನಕ್ಕೆ ಒಳ್ಳೆ ಕಾಸ್ಟ್ಯೂಮ್ಸ್ ತಗೊಳ್ಳೋದಕ್ಕೆ ತೊಂದರೆಗಳಿರ್ತದೆ, ಒಳ್ಳೊಳ್ಳೆ ಡ್ಯಾನ್ಸ್ ಸ್ಕೂಲಲ್ಲಿ ಹೋಗಿ ಕಲ್ತ್ಕೊಳ್ಳೋಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ. ಆದರೂ ಇಲ್ಲಿ ಬರ್ತಿರೋಂಥ ಪ್ರತಿಭೆಗಳು ನಮ್ಮ ಕಾರ್ಯಕ್ರಮದ ಒಂದು ಫೀಡ್ಬ್ಯಾಕನ್ನು ತೆಗೆದುಕೊಂಡು ಅವ್ರ ತಂದೆ ತಾಯಂದಿರು ಎಲ್ಲೋ ಕರ್ಕೊಂಡೋಗಿ ಯಾವುದೋ ಒಂದು ಶಾಲೆಗೆ ಸೇರಿಸಿ ಒಂದಷ್ಟು ಅವರಿಂದ ಅಭ್ಯಾಸ ಮಾಡಿಸಿ ಇಲ್ಲಿ ಬಂದು ಸೆಲೆಕ್ಟ್ ಆಗ್ತಿದ್ದಾರೆ. ಎಷ್ಟೋ ಜನ ಕ್ಲಾಸಸ್ಗೆ ಹೋದರೂ ಸೆಲೆಕ್ಟ್ ಆಗದೇ ಇರೋಂತಿದ್ದಾರೆ. ನಮ್ಮ ಭಾವನವ್ರು ಹೇಳ್ದಂಗೆ ಅದೃಷ್ಟಕ್ಕೆ ಅದೃಷ್ಟ ಅಂತೆ. ಯಾರಿಗೂ ಹೋಗಿ ಅದು ಅದೃಷ್ಟ ಪಟ್ಟಂಗೆ ಅವ್ರಿಗೆ ಅದೃಷ್ಟ ಬರುತ್ತೆ. ಬಟ್ ನಿನಗೆ ಒಂದು ರೀತಿಯಲ್ಲಿ ನನಗೆ ಗೊತ್ತಿಲ್ಲದೆ ನಿನಗೆ ಅದೃಷ್ಟ ಇವತ್ತು ಬಂದಿದೆ. ನಾನು ನಿನ್ನನ್ನು ಸ್ಟ್ಯಾಂಡ್ ಬೈನಲ್ಲಿ ಇಟ್ಕೊಳ್ತಾ ಇದ್ದೀನಿ ಫಾರ್ ಅವರ್ ಟ್ರೈನಿಂಗ್ ಕ್ಯಾಂಪ್. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ